ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರುವಂತಹ ಡಿಶಸ್ ಬಂದ್ಬಿಟ್ಟು ಟೊಮೊಟೊ ಕರಿ. ಇದು ಚಪಾತಿ ಜೊತೆಗೆ ರೋಟಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ದಿಢೀರಂತ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದ ಕರಿ ಇದು. ಮನೆಯಲ್ಲಿ ಬೇರೆ ತರಕಾರಿ ಇಲ್ಲದೆ ಇರುವಾಗ ಓನ್ಲಿ ಈರುಳ್ಳಿ ಟೊಮೊಟೊ ಬಳಸಿ ಟೊಮೊಟೊ ಕರಿಯನ್ನು ನಾವು ಮಾಡ್ಕೋಬಹುದು. ಮೊದಲಿಗೆ ನಾನು ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತೇನೆ. ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಬೇಕಿದ್ರೆ ನೀವು ಅಡ್ಡನೂ ಕಟ್ ಮಾಡ್ಕೋಬಹುದು, ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿಯೂ ಕೂಡ ಕಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಮೊದಲಿಗೆ ನಾನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಬಾಣಲಿಗೆ 4 ರಿಂದ 5 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಫಸ್ಟು ನಾನು ಮೆಂತ್ಯವನ್ನು ಹಾಕ್ಕೊಳ್ತೇನೆ. ಮೆಂತ್ಯ ಸ್ವಲ್ಪ ಫ್ರೈ ಆದ ನಂತರ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆಯನ್ನು ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ನಂತರ ಕರಿಬೇವನ್ನು ಹಾಕ್ಕೊಳ್ತೇನೆ. ನಂತರ ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ನಂತರ ಉದ್ದುದ್ದಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಕೆಂಪಾಗುವವರೆಗೆ ಫ್ರೈ ಮಾಡ್ಕೊಳ್ತೇನೆ. ಈರುಳ್ಳಿ ಫ್ರೈ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾನು ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ನಾನಿಲ್ಲಿ ನಾಟಿ ಟೊಮೊಟೊವನ್ನು ತೆಗೆದುಕೊಂಡಿದ್ದೇನೆ. ನಾಟಿ ಟೊಮೊಟೊವನ್ನು ಯೂಸ್ ಮಾಡಿ ನಾವು ಅಡುಗೆ ಮಾಡೋದ್ರಿಂದ ರುಚಿನೇ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನಾನು ಟೊಮೊಟೊವನ್ನು ಹೆಚ್ಕೊಂಡಿದ್ದೇನೆ. ಹೆಚ್ಕೊಳ್ಳೋ ಅಷ್ಟರಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಹೆಚ್ಚಿದ ಟೊಮೊಟೊವನ್ನು ನಾನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಒಂದು 5 ಮಿನಿಟ್ಸ್ ಇದು ಚೆನ್ನಾಗಿ ಬೇಯಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ತೇನೆ. ನಾನು ನೀರನ್ನು ಹಾಕಿಲ್ಲ. ಟೊಮೊಟೊದಲ್ಲೇ ಹೆಚ್ಚು ನೀರಿನಂಶ ಇರೋದರಿಂದ ಅದರಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನಾನು ಹಸಿಮೆಣಸಿನಕಾಯಿಯನ್ನು 3 ತೆಗೆದುಕೊಂಡು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಾವು ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಾಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಆ ಸಂದರ್ಭದಲ್ಲಿ ನಾನು 1 ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಅರಿಶಿಣದ ಪೌಡರ್, ನಂತರ ಗರಂ ಮಸಾಲ ಅರ್ಧ ಸ್ಪೂನ್, ನಂತರ ಜೀರಿಗೆ ಪೌಡರ್ ಅರ್ಧ ಸ್ಪೂನ್, ನಂತರ ಕೊತ್ತಂಬರಿ ಪೌಡರನ್ನು ಹಾಕಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ನಿಮಿಷ ನಾನು ಮತ್ತೆ ಫ್ರೈ ಮಾಡ್ಕೊಳ್ತೇನೆ.
ಈ ಸಂದರ್ಭದಲ್ಲಿ ನಮಗೆ ಗ್ರೇವಿಯಾಗಿ ಬೇಕು ಅಂತ ಅಂದರೆ ಒಂದು 1/4 ಲೋಟ ನೀರನ್ನು ಹಾಕ್ಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ನಂತರ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಮತ್ತೆ ನಾನೊಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ತೇನೆ. ಟೊಮೊಟೊ ಕರಿ ರೆಡಿಯಾಗಿದೆ. ಫೈನಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಎಣ್ಣೆಯ ಅಂಶ ಬಿಟ್ಕೊಳ್ಳುತ್ತೆ, ನೀವು ಅಬ್ಸರ್ವ್ ಮಾಡಬಹುದು. ಈಗ ಟೊಮೊಟೊ ಕರಿ ತಿನ್ನಲು ಸಿದ್ಧವಾಗಿದೆ. ಟೊಮೊಟೊ ಕರಿಯನ್ನು ಒಂದು 10 ಮಿನಿಟ್ಸ್ ಒಳಗಡೆ ಮಾಡ್ಕೋಬಹುದು. ತುಂಬಾ ಈಸಿಯಾದಂಥ ರೆಸಿಪಿ. ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದೆ ಇರುವಾಗ ಟೊಮೊಟೊ ಮತ್ತು ಈರುಳ್ಳಿಯನ್ನು ಬಳಸ್ಕೊಂಡು ನಾವು ರುಚಿಯಾದಂತಹ ಟೊಮೊಟೊ ಕರಿಯನ್ನು ಈಸಿಯಾಗಿ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.